ಪ್ರಿಯ ವಿದ್ಯಾರ್ಥಿಗಳೇ, ನೀವು ಈಗ ಆಲ್ರೆಡಿ 9ನೇ ತರಗತಿಯಲ್ಲಿ ಈ ಏನು ಮೊದಲನೇ ಅಧ್ಯಾಯ ಏನೋ ಅದಕ್ಕೆ ಸಂಬಂಧಪಟ್ಟಂತೆ ಅದರ ಹಿಂದಿನ ಫಲಿತಾಂಶಗಳನ್ನ ಕಲಿತಿದ್ದೀವಿ. ಯಾವ್ಯಾವು ವಿವಿಧ ಸಂಖ್ಯಾಗಣಗಳ ಬಗ್ಗೆ, ಸರಿನಾ? ಸಂಖ್ಯಾಗಣಗಳು ಯಾವ್ಯಾವ ಅಂತ ಗೊತ್ತಿದೆಯಲ್ಲ ನಿಮಗೆ? ಯಾವ ವಿಧ ಹೇಳ್ತಾರೆ ನೋಡೋಣ. ಹೇಳಮ್ಮ. ಸ್ವಾಭಾವಿಕ ಸಂಖ್ಯೆಗಳ ಪೂರ್ಣ ಸಂಖ್ಯೆಗಳ ಗಣ, ಪೂರ್ಣಾಂಕ ಸಂಖ್ಯೆಗಳ ಗಣ, ಅಭಾಗಲಬ್ಧ ಸಂಖ್ಯೆಗಳ ಗಣ, ಭಾಗಲಬ್ಧ ಸಂಖ್ಯೆಗಳ ಗಣ. ಒಂದು ಬೋರ್ಡ್ ಮೇಲೆ ಬರೀತೀರಾ? ಈ ಗಣಗಳ ಬಗ್ಗೆ ನೀವು ಆಲ್ರೆಡಿ 8, 9 ಕಲ್ತಿದ್ದೀರಿ. ಅವನ್ನ ಇನ್ನೊಂದ್ಸರಿ ರಿವಿಷನ್ ಮಾಡಿ ಅದರ ಮುಂದಿನ ಭಾಗವನ್ನು ನಾವು ನೋಡ್ತಾ ಹೋಗೋಣ. ಅದಾದ್ಮೇಲೆ ನೆಕ್ಸ್ಟ್ ಈ ಅಧ್ಯಾಯದಲ್ಲಿ ಏನನ್ನು ನಾವು ಕಲಿಬೇಕು, ಯಾವ ಅಂಶಗಳ ಬಗ್ಗೆ, ಕಲಿಕಾಂಶಗಳ ಬಗ್ಗೆ ಕಲಿಬೇಕು ಅನ್ನೋದು ನೋಡೋಣ. ನೋಡಿ, ಇಲ್ಲಿ ಮೊದಲನೇ ಬರ್ದಿರೋಂಥದ್ದು ಯಾವ್ದದು? ಸ್ವಾಭಾವಿಕ ಸಂಖ್ಯೆಗಳ ಗಣ. ಇದನ್ನ ಯಾವ್ದ್ರಿಂದ ಸೂಚನೆ ಮಾಡ್ತೀವಿ? ಎನ್ನಿಂದ ಸೂಚನೆ ಮಾಡ್ತೀವಿ. ಅದರಲ್ಲಿ ಬರುವಂತ ಫಲಿತಾಂಶಗಳು 1, 2, 3 ಇತ್ಯಾದಿ, ಸರಿನಾ? ಒಂದು ಗಣಾಂಶಗಳು ಅಂತ ಕರಿತೀವಿ. ನೆಕ್ಸ್ಟ್ ಎರಡನೇದು ಬರುವಂತದ್ದು ಪೂರ್ಣ ಸಂಖ್ಯೆಗಳ ಗಣ. ಅದರಲ್ಲಿ ಬರುವಂತ ಗಣಾಂಶಗಳು ಯಾವ್ಯಾವು? 0, 1, 2, 3 ಇತ್ಯಾದಿ. ಅದನ್ನ W ನಿಂದ ಸೂಚನೆ ಮಾಡ್ತೀವಿ. ನೆಕ್ಸ್ಟ್ ಬರುವಂತದ್ದು ಯಾವುದು? ಪೂರ್ಣಾಂಕಗಳ ಗಣ. ಅದನ್ನು Z ಇಂದ ಸೂಚನೆ ಮಾಡ್ತೀವಿ. ಅದರಲ್ಲಿ ಬರುವಂತ ಗಣಾಂಶಗಳಲ್ಲಿ ಅಲ್ಲಿ ಯಾವ್ಯಾವ ಬರ್ತೇವೆ ಅಂತ ಬರೆದಿದ್ದಾರೆ ನೋಡಿ. ಯಾವ ಗಣಾಂಶಗಳಿದಾವೆ? 0 ಇಂದ ಎಡಭಾಗಕ್ಕೆ ಬರುವಂತ ಮೈನಸ್ ಚಿಹ್ನೆಯನ್ನು ಹೊಂದಿರುವಂತ ಎಲ್ಲಾ ಅಂಕಿಗಳು, 0 ಇಂದ ಬಲಭಾಗಕ್ಕೆ ಬರುವಂತ ಪ್ಲಸ್ ಚಿಹ್ನೆಯನ್ನು ಹೊಂದಿರುವಂತ ಎಲ್ಲಾ ಅಂಕಿಗಳು ಏನಾಗಿರ್ತವೆ? ಪೂರ್ಣಾಂಕಗಳ ಗಣ ಅಂತ ಕರಿತೀವಿ, ಸರಿನಾ? ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳ ಗಣ, ಪೂರ್ಣ ಸಂಖ್ಯೆಗಳ ಗಣ, ಮತ್ತೆ ಪೂರ್ಣಾಂಕಗಳ. ಇನ್ನೊಂದು ಯಾವುದು? ಭಾಗಲಬ್ಧ ಸಂಖ್ಯೆಗಳ ಗಣ. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳು ಯಾವ ರೂಪದಲ್ಲಿರ್ತವೆ? ಯಾವುದು? P/Q ರೂಪದಲ್ಲಿರ್ತವೆ, ಸರಿನಾ? ಅದರಲ್ಲಿ ಬರುವಂತಹ ಕೆಲವೊಂದು ಎಕ್ಸಾಂಪಲ್ ನಲ್ಲಿ ಬರೆದಿದ್ದಾರೆ. 1/2, -1/4 ಇಂಥವನ್ನ ನಾವೇನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಅದಾದ್ಮೇಲೆ ಬರುವಂತದ್ದು ಅಭಾಗಲಬ್ಧ ಸಂಖ್ಯೆಗಳು. ಹಾಗಾದ್ರೆ ಅಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಯಾವ ರೀತಿ ಬರ್ತವೆ? ಅದನ್ನ Q' ಇಂದ ಸೂಚನೆ ಮಾಡ್ತೀವಿ. ಭಾಗಲಬ್ಧ ಸಂಖ್ಯೆಗಳ ಗಣವನ್ನ Q ನಿಂದ ಸೂಚನೆ ಮಾಡಿದ್ರೆ ಅದರ ಅಪೋಸಿಟ್ ಆಗಿರೋದು ಅಭಾಗಲಬ್ಧ ಸಂಖ್ಯೆಗಳು. ಅದನ್ನ Q' ಅಂತ ಕರಿತೀವಿ. ಅದರಲ್ಲಿ ಬರುವಂತಹ ಗಣಾಂಶಗಳು ಯಾವ್ಯಾವ ಇದಾವೆ? π, √2, √3, √5 ಇತ್ಯಾದಿ. ಗುಡ್. ಈಗ ಸ್ವಾಭಾವಿಕ ಸಂಖ್ಯೆಗಳ ಗಣ ಯಾವುದು? n. ಅದರಲ್ಲಿ ಬರುವಂತಹ ಗಣಾಂಶಗಳು ಇವು. ಪೂರ್ಣ ಸಂಖ್ಯೆಗಳ ಗಣ ಯಾವುದು? W. ಅದರಲ್ಲಿ ಬರುವಂತಹ ಗಣಾಂಶಗಳು 0 ಇಂದ. ಇದಕ್ಕಿರೋ ವ್ಯತ್ಯಾಸ ಇಲ್ಲಿ 1 ರಿಂದ ಸ್ಟಾರ್ಟ್ ಮಾಡಿದ್ವಿ, ಇಲ್ಲಿ 0 ಇಂದ ಗಣಾಂಶಗಳನ್ನ ಬರ್ತೀವಿ. ಪೂರ್ಣಾಂಕಗಳ ಗಣದಲ್ಲಿ ಯಾವುದು? Z. Z ನಲ್ಲಿ ಬರುವಂತಹ ಗಣಾಂಶಗಳು 0 ಇಂದ ಎಡಭಾಗಕ್ಕೆ, 0 ಇಂದ ಬಲಭಾಗಕ್ಕೆ ಬರುವಂತಹ ಪ್ಲಸ್ ಮತ್ತೆ ಮೈನಸ್ ಚಿಹ್ನೆಯನ್ನು ಹೊಂದಿರುವಂತಹ ಅಂಶಗಳು. ನೆಕ್ಸ್ಟ್ ಭಾಗಲಬ್ಧ ಸಂಖ್ಯೆಗಳ ಗಣ P/Q ರೂಪದಲ್ಲಿರ್ತವೆ. ಅದರಲ್ಲಿ ಬರುವಂತಹ ಇಲ್ಲಿ 2 ಎಕ್ಸಾಂಪಲ್ ಮಾತ್ರ ಬಂದಿದೆ. ಇಲ್ಲಿ ಎಷ್ಟು ಬೇಕಾದ್ರೂ ನೀವು ಭಾಗಲಬ್ಧ ಸಂಖ್ಯೆಗಳನ್ನ ಬರೀಬಹುದು. ನೆಕ್ಸ್ಟ್ ಅದೇ ರೀತಿ ಅಭಾಗಲಬ್ಧ ಸಂಖ್ಯೆಗಳು π ಆಗಿರ್ಬೋದು, ರೂಟ್ ರೂಪದಲ್ಲಿರುವಂತಹ √2, √3, √5, ಸರಿನಾ? ಅಂದ್ರೆ ವರ್ಗಮೂಲ ಇರಬಾರ್ದು, 2ಕ್ಕೆ ವರ್ಗಮೂಲ ಇಲ್ಲ, ಸರಿನಾ? ಅದೇ √4 ತಗೊಂಡ್ರೆ ಅದಕ್ಕೆ ಏನಿದೆ? ವರ್ಗಮೂಲ ಇದೆ. √4ರ ವರ್ಗಮೂಲ ಎಷ್ಟು? 2. ಇದನ್ನ ಅಭಾಗಲಬ್ಧ ಅಂತ ಕರೆಯಲ್ಲ √4ನ್ನ. ಯಾಕೆ? ಇದಕ್ಕೆ ವರ್ಗಮೂಲ ಇದೆ. 4ರ ವರ್ಗಮೂಲ ಎಷ್ಟು ಅಂದ್ರೆ 2. ಬಟ್ √2ಕ್ಕೆ ವರ್ಗಮೂಲ ಕಂಪ್ಲೀಟ್ ಆಗಿಲ್ಲ. ಆದ್ರಿಂದ √2, √3, √5 ಇವನ್ನೆಲ್ಲವೂ ಕೂಡ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಎಂತ ಕರಿತೀವಿ? ಅಭಾಗಲಬ್ಧ ಸಂಖ್ಯೆಗಳು. ಹಾಗಾದ್ರೆ ನೆಕ್ಸ್ಟ್ ಅದಾದ್ಮೇಲೆ ಬರುವಂತದ್ದು ಈ ಚಾಪ್ಟರ್ ಅಲ್ಲಿ ನಾವು ಏನನ್ನ ಅಧ್ಯಯನ ಮಾಡ್ತೀವಿ? ಇವೆಲ್ಲಾ ಗಣಗಳನ್ನ ಟೋಟಲ್ ಆಗಿ ನಾವು ಏನಂತ ಕರಿತೀವಿ ಅಂದ್ರೆ ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ವಾಸ್ತವ ಸಂಖ್ಯೆಗಳು. ಅಧ್ಯಾಯ ಮೊದಲನೇದಾನು ವಾಸ್ತವ ಸಂಖ್ಯೆಗಳು. ಇನ್ನು ನಾವು ಈ ವಾಸ್ತವ ಸಂಖ್ಯೆಗಳಲ್ಲಿ ಯಾವ್ಯಾವ ಫಲಿತಾಂಶಗಳನ್ನ ಕಲಿಬೇಕು ಅಂತ ನೋಡ್ತಾ ಹೋಗೋಣ. ವಾಸ್ತವ ಸಂಖ್ಯೆಗಳು ಅಧ್ಯಾಯ 1 ವಾಸ್ತವ ಸಂಖ್ಯೆಗಳು, ಸರಿನಾ?
ಹಾಗಾಗಿ ಈ ವಾಸ್ತವ ಸಂಖ್ಯೆಗಳಲ್ಲಿ ಮೊದಲನೇದಾಗಿ ಅವಿಭಾಜ್ಯ ಸಂಖ್ಯೆಗಳನ್ನ ಅಥವಾ ಸಂಯುಕ್ತ ಸಂಖ್ಯೆಯನ್ನ ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋದು ಹೆಂಗೆ ಅಂತ ಈ ಹಿಂದಿನ ತರಗತಿಯಲ್ಲಿ ಕಲಿತಿರ್ತೀರಿ. ಹಾಗಾದ್ರೆ ಅದ್ರ ಬಗ್ಗೆ ನಾವು ಈಗ ತಿಳಿತಾ ಹೋಗೋಣ. ಅದಕ್ಕೂ ಮುಂಚೆ ಒಂದು ಕತೆ, ಸರಿನಾ? ಅವಿಭಾಜ್ಯ ಅಪವರ್ತನಗಳಿಗೆ ಸಂಬಂಧಪಟ್ಟಂತ ಒಂದು ಕಥೆಯನ್ನು ಹೇಳೋದಾದ್ರೆ, ಒಬ್ಬ ವ್ಯಾಪಾರಿ ಇದ್ದ. ಆ ವ್ಯಾಪಾರಿ ಒಂದು ಊರಿನಲ್ಲಿ ಮೊಟ್ಟೆಗಳನ್ನ ಮಾರಕ್ ಬಂದಿದ್ದ. ಎಂತ ಮೊಟ್ಟೆಗಳು? ಬೇರೆ ಬೇರೆ ರೀತಿ ಮೊಟ್ಟೆಗಳು ಇರ್ತವೆ. ನಮಗೆ ಬೇಕಾಗಿರೋದು ಯಾವ್ದು? ತಿನ್ನೋ ಯಾವ್ದು? ಕೋಳಿ ಮೊಟ್ಟೆ ತಾನೆ. ಈಗ ಕೋಳಿ ಮೊಟ್ಟೆಯನ್ನ ಮಾರಕ್ ಬಂದಿದ್ದ ಒಬ್ಬ ವ್ಯಾಪಾರಿ, ಸರಿನಾ? ಒಂದು ಬುಟ್ಟಿಯಲ್ಲಿ ಮೊಟ್ಟೆಗಳನ್ನ ಇಟ್ಕೊಂಡು ಏನ್ ಮಾಡ್ದ? ಮಾರಕ್ ಬಂದಿದ್ದ. ಅದರಲ್ಲಿ ಒಬ್ಬ ದಾರಿ ಯುವಕ, ಅದರಲ್ಲಿ ಆ ಊರಿನ ಒಬ್ಬ ಯುವಕ ಏನ್ ಮಾಡ್ದ? ತಲೆರಟೆ ಮಾಡಿ ಆ ಇದ್ದಂತ ಕೋಳಿ ಮೊಟ್ಟೆಗಳನ್ನೆಲ್ಲ ಹೊಡೆದಾಕ್ಬಿಟ್ಟ, ಸರಿನಾ? ಅವನ ಹತ್ರ ಜಗಳ ಆಡಿ ಏನ್ ಮಾಡ್ದ? ಎಲ್ಲಾ ಮೊಟ್ಟೆಗಳನ್ನ ಹೊಡೆದಾಕಿದ. ಆವಾಗ ಏನ್ ಮಾಡ್ದ? ಆ ಹೊಡೆದಾಕಿದಂತ ಏನ್ ವ್ಯಾಪಾರಿ ಇದ್ದಲ್ಲ, ತನಗೆ ಮೋಸ ಆಗಿದೆ ಅಂತ ಅದಕ್ಕೆ ನ್ಯಾಯ ಕೇಳಕ್ಕೆ ಊರಿನ ಮುಖಂಡ ಇರ್ತಾನಲ್ಲ, ಊರಿಗೆ ಒಬ್ಬ ನ್ಯಾಯ ಹೇಳಕ್ ಒಬ್ಬ ಮುಖಂಡ ಇರ್ತಾರಲ್ಲ, ಆ ಮುಖಂಡರ ತಗ ಹೋದ್ರು. ಯಾರು? ವ್ಯಾಪಾರಿ ಮತ್ತೆ ಆ ಯುವಕ. ಆ ಯುವಕನ್ ಕರ್ಕೊಂಡು ವ್ಯಾಪಾರಿ ನನಗೆ ನ್ಯಾಯ ಕೊಡ್ಸಿರಿ ಅಂತ ಯಾರು? ಊರಿನ ಮುಖಂಡದ ಹತ್ರ ಹೋಗ್ತಾರೆ. ಮುಖಂಡ, ಹಾಗಾದ್ರೆ ನಿನ್ನ ಬುಟ್ಟಿಯಲ್ಲಿ ಎಷ್ಟು ಮೊಟ್ಟೆಗಳಿದ್ದವಪ್ಪ ನ್ಯಾಯ ಕೊಡ್ಸಕ್ಕೆ ಅಂತ ಕೇಳ್ತಾರೆ, ಸರಿನಾ? ಎಷ್ಟು ಮೊಟ್ಟೆಗಳನ್ನು ನೀನು ತಂದಿದ್ದೆ? ಅವಾಗ ನಾನು ನ್ಯಾಯ ಹೇಳಕ್ ಸರಿಯಾಗುತ್ತೆ. ಮೊಟ್ಟೆಗಳು ಎಷ್ಟಿದ್ವು ಹೇಳು ನೋಡೋಣ ಅಂತ ಹೇಳ್ತಾನೆ. ಹಾಗಾದ್ರೆ ಅವನು ಯಾರು ವ್ಯಾಪಾರಿ ಇರ್ತಾರಲ್ಲ, ಮುಖಂಡಿಗೆ ಡೈರೆಕ್ಟ್ ನಾನು ಇಷ್ಟು ಮೊಟ್ಟೆ ತಂದಿದ್ದೆ ಅಂತ ಹೇಳಲ್ಲ. ಅವನೇನ್ ಹೇಳ್ತಾನೆ? ಒಂದು ವಾಕ್ಯದ ರೂಪದಲ್ಲಿ ಮೊಟ್ಟೆ ಎಷ್ಟು ತಂದಿದ್ದೆ ಅಂತ ಹೇಳ್ತಾನೆ, ಸರಿನಾ? ಹಾಗಾದ್ರೆ ಎರಡರಿಂದ ಎರಡೆರಡಾಗಿ ಜೋಡಿಸಿದ್ರೆ ಆ ಮೊಟ್ಟೆಗಳನ್ನ ಎರಡೆರಡು ಗುಂಪುಗಳಾಗಿ ಜೋಡಿಸಿದ್ರೆ ಒಂದು ಉಳಿತದೆ. ಮೂರು ಗುಂಪುಗಳಾಗಿ ಜೋಡಿಸಿದ್ರೆ ಎರಡು ಉಳಿತದೆ. 4 ಗುಂಪುಗಳಾಗಿ ಜೋಡಿಸಿದ್ರೆ 3 ಉಳಿತದೆ. 5 ಗುಂಪುಗಳಾಗಿ ಜೋಡಿಸಿದ್ರೆ 4 ಉಳಿತದೆ. 6 ಗುಂಪುಗಳಾಗಿ ಜೋಡಿಸಿದ್ರೆ 5 ಉಳಿತದೆ. 7 ಗುಂಪುಗಳಾಗಿ ಜೋಡಿಸಿದಾಗ ಯಾವುದೇ ರೀತಿ ಮೊಟ್ಟೆಗಳು ಉಳಿಯಲ್ಲ. ಹಾಗಾದ್ರೆ ನನ್ನ ಬುಟ್ಟಿಯಲ್ಲಿ 150ಕ್ಕಿಂತ ಕಡಿಮೆ ಮೊಟ್ಟೆಗಳನ್ನ ಮಾತ್ರ ನನ್ನ ಬುಟ್ಟಿ ಇಡಿಸ್ತದೆ. 150 ಅಷ್ಟೇ ಇಡಿಸೋದು, ಅದಕ್ಕಿಂತ ಜಾಸ್ತಿ ಮೊಟ್ಟೆಗಳನ್ನ ಇಡಿಸಲ್ಲ. ಹಾಗಾದ್ರೆ 150ಕ್ಕಿಂತ ಕಡಿಮೆ ಮೊಟ್ಟೆಗಳಿರ್ತವೆ, ಸರಿನಾ? ಮ್ಯಾಕ್ಸಿಮಮ್ ಎಷ್ಟು? 150, ಅದಕ್ಕಿಂತ ಜಾಸ್ತಿ ಇರೋಲ್ಲ ಅಂತ. ಹಾಗಾದ್ರೆ ನನ್ನ ಬುಟ್ಟಿಯಲ್ಲಿ ಎಷ್ಟು ಮೊಟ್ಟೆಗಳಿದ್ವು ಅಂತ ನೀವೇ ಹೇಳಿ ನೋಡೋಣ ಅಂತ ಆ ವ್ಯಾಪಾರಿ ಏನ್ ಮಾಡ್ತಾನೆ? ಮುಖಂಡಿಗೆ ಕ್ವಶನ್ ಮಾಡ್ತಾನೆ, ಸರಿನಾ? ಡೈರೆಕ್ಟ್ ಉತ್ತರ ಹೇಳೋಣ, ಇಷ್ಟು ಮೊಟ್ಟೆಗಳು ತಂದಿದ್ದೆ ಅಂತ ಒಂದು ಪದವನ್ನು ಹೇಳ್ತಾನೆ. ಹೇಳಿದಲ್ಲ, 7ರಿಂದ 2 ಗುಂಪುಗಳು ಮಾಡಿದ್ರೆ 1 ಉಳಿತದೆ. 3 ಗುಂಪುಗಳು ಮಾಡಿದ್ರೆ 2 ಉಳಿತದೆ. 4 ಗುಂಪುಗಳು ಮಾಡಿದ್ರೆ 3 ಉಳಿತದೆ. 5 ಗುಂಪುಗಳನ್ನ ಮಾಡಿದ್ರೆ 4 ಉಳಿತದೆ. 6 ಗುಂಪುಗಳನ್ನ ಮಾಡಿದ್ರೆ 5 ಉಳಿತದೆ. 7 ಗುಂಪುಗಳನ್ನ ಮಾಡಿದ್ರೆ ಯಾವುದೇ ಮೊಟ್ಟೆ ಉಳಿಯಲ್ಲ. ಹಾಗಾದ್ರೆ ಅವನ ಬುಟ್ಟಿಯಲ್ಲಿ ಇದ್ದಂತ ಮೊಟ್ಟೆಗಳು ಎಷ್ಟು ಹೇಳ್ತೀರ ನೋಡೋಣ? ಎಷ್ಟು ಹೇಳಿ ನೋಡೋಣ? ಎಷ್ಟು? 49 ಅಲ್ಲ, 150ಕ್ಕಿಂತ ಕಡಿಮೆ. ಬರೀ 49 ಆಗಲ್ಲ, ಜಾಸ್ತಿ ಎಷ್ಟು ಹೇಳ್ಬೋದು? ಮ್ಯಾಕ್ಸಿಮಮ್ ಕರೆಕ್ಟ್ ಇದೆ. ಅದು ಎಷ್ಟು? 149. ಬರೀ 49 ಅಲ್ಲ, 149. ಹೆಂಗೆ ನೋಡಿ? ಇದನ್ನ ಡಿವೈಡ್ ಮಾಡ್ತಾ ಹೋಗ್ರಿ. 2ರಿಂದ ಭಾಗಿಸಿದ್ರೆ ಎಷ್ಟು ಉಳಿತದೆ? 2 7 14, 9, ಸರಿನಾ? ಕೇಳ್ತಾ ಬಂದಿರ್ತೀವಿ. ನೆಕ್ಸ್ಟ್ 2 ಎಷ್ಟು ಬರುತ್ತೆ? 2 4 8, 9ಗೆ 8 ಎಷ್ಟು? 1. ಶೇಷ ಎಷ್ಟು ಉಳಿತು? 1 ಉಳಿತು. ಈ ತರ ನಾವು 2ರಿಂದ ಭಾಗಿಸಿದಾಗ ಅಂದ್ರೆ 2 ಗುಂಪುಗಳು ಮಾಡಿದಾಗ ಎಷ್ಟು ಉಳಿತದೆ ಅಂತ ಹೇಳಿದ್ರೆ 1 ಉಳಿತದೆ. ಅದೇ 3ರಿಂದ ಡಿವೈಡ್ ಮಾಡಿದ್ರೆ 149 ಎಷ್ಟು ಉಳಿತದೆ? ಅವಾಗ 2 ಉಳಿತದೆ. 4ರಿಂದ ಡಿವೈಡ್ ಮಾಡಿದ್ರೆ ಶೇಷ ಎಷ್ಟು ಉಳಿತ? ಅವಾಗ 3 ಉಳಿತದೆ. ಈ ತರ 7ರಿಂದ ಡಿವೈಡ್ ಮಾಡಿದ್ರೆ ಕಂಪ್ಲೀಟ್ ಡಿವೈಡ್ ಆಗುತ್ತೆ. 149 7ರಿಂದ ಡಿವೈಡ್ ಮಾಡೋಣ. 7ರಿಂದ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ? 7 ಎಷ್ಟು ಬರುತ್ತೆ? 7 2 14, ಸರಿನಾ? 4 4 0, 1 ಹೋದ್ರೆ 0 ಉಳಿತು. 9ನ್ನ ಕೆಳತಾ ಬಂದಿರ್ತೀವಿ. 7 ಎಷ್ಟು ಬರುತ್ತೆ? 7 1 7, ಸರಿನಾ? ಹಾ, ನೆಕ್ಸ್ಟ್ 7ರಿಂದ ಕಂಪ್ಲೀಟ್ ಡಿವೈಡ್ ಆಗುತ್ತಾ? ಆಗಲ್ಲ. ಮತ್ತೆ ಬರುವಂತ ಆನ್ಸರ್ ಏನು? ಕಂಪ್ಲೀಟ್ ಡಿವೈಡ್ ಆಗುತ್ತೆ. ನಮಗೆ ಕಂಪ್ಲೀಟ್ ಡಿವೈಡ್ ಆಗುತ್ತೆ ಹೇಳುವ 147 ತಾನ. 147 ಕಂಪ್ಲೀಟ್ ಡಿವೈಡ್ ಆಗುತ್ತಾ? 7 1 7 ಎಷ್ಟು? 0, ಸರಿನಾ? ಹಾಗಾದ್ರೆ ಇದ್ದಂತ ಮೊಟ್ಟೆಗಳ ಸಂಖ್ಯೆ ಎಷ್ಟಾಗುತ್ತೆ? 147, ಸರಿನಾ?
7ರಿಂದ ಡಿವೈಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಆನ್ಸರ್? 0 ಬರುತ್ತೆ. ಯಾವುದೇ 7 ಗುಂಪುಗಳನ್ನ ಮಾಡಿದಾಗ ಯಾವುದೇ ರೀತಿ ಮೊಟ್ಟೆ ಉಳಿಯಲ್ಲ ಅಂದ್ರೆ ಹಾಗಾದ್ರೆ ಶೇಷ ಎಷ್ಟು ಬರ್ಬೇಕಲ್ಲಿ? 0 ಬರಬೇಕು ಅಂತ. ಸರಿನಾ? ಈ ತರ ಅದರಲ್ಲಿ ಇದ್ದಂತ ಬುಟ್ಟಿಗಳ ಸಂಖ್ಯೆ ನಮಗೆ ಲಾಸ್ಟ್ ಆನ್ಸರ್ ಎಷ್ಟು ಬರ್ತದೆ? 147 ಬರ್ತದೆ ಅಂತ. 149 ಬಂದಾಗ ಆನ್ಸರ್ ಎಷ್ಟು ಬಂತು? ಶೇಷ 2 ಬಂತು. ನಮಗೆ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ಬೇಕು ಅಂದ್ರೆ ಎಷ್ಟು ಗೊತ್ತಾ ಅಂತೀವಲ್ಲಿ? 140. ಹಾಗಾಗಿ ಇದಂತ ಮ್ಯಾಕ್ಸಿಮಮ್ ಅದರಲ್ಲಿ ಇದ್ದಂತ ಮೊಟ್ಟೆಗಳ ಸಂಖ್ಯೆ ಎಷ್ಟು? 147. ಸರಿನಾ? ಇದರ ಮುಂದಿನ ಭಾಗಕ್ಕೆ ನಾವು ಬರೋದಾದ್ರೆ ಇದರ ಅರ್ಥ ನಾವು ಯಾವುದೇ ಒಂದು ಅವಿಭಾಜ್ಯ ಸಂಖ್ಯೆಯನ್ನ ತಗೊಂಡಾಗ ಅದರ ಅಪವರ್ತನಗಳಾಗಿ ಕನ್ವರ್ಟ್ ಮಾಡಕ್ಕೆ ನಾನು ಈ ಕಥೆಯನ್ನು ಹೇಳಿದೆ. ಆದರೆ ಈಗ ಒಂದು ಸಂಖ್ಯೆಯನ್ನ ಕೊಟ್ಟಾಗ ಅದರ ಅವಿಭಾಜ್ಯ ಅಪವರ್ತನವನ್ನು ಬರೆಯಕ್ಕೆ ನಿಮಗೆ ಬರುತ್ತಾನೆ. ಈ ಎಕ್ಸಾಂಪಲ್ 4 ತಗೋಣ. 4 ಅದರ ಅವಿಭಾಜ್ಯ ಅಪವರ್ತನಗಳಾಗಿ ಬರೆಯದಂಗೆ ಅಂತ 4ರ ಅವಿಭಾಜ್ಯ ಅಪವರ್ತನಗಳು. ಈ 4ರ ಅವಿಭಾಜ್ಯ ಅಪವರ್ತನಗಳನ್ನು ಬರೀಬೇಕಾದ್ರೆ 4ನ್ನ ಡಿವೈಡ್ ಮಾಡ್ತಾ ಹೋಗ್ಬೇಕು. ಎಷ್ಟಿಂದ ಡಿವೈಡ್ ಮಾಡಬೇಕು? ಅವಿಭಾಜ್ಯ ಸಂಖ್ಯೆಗಳಿಂದ. ಸರಿನಾ? ಯಾವುದೇ ಒಂದು ಸಂಖ್ಯೆಯನ್ನ ಕೊಟ್ಟಾಗ ಫಸ್ಟ್ ನಾವು ಅವಿಭಾಜ್ಯ ಸಂಖ್ಯೆಗಳಿಂದ ಡಿವೈಡ್ ಮಾಡ್ತಾ ಹೋಗ್ಬೇಕು. ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು? 2 2 ನೋಡೋಣ. ಅಷ್ಟೇ ಹೇಳಪ್ಪ. ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ? 2 3 5 ಮತ್ತೆ 7 ಮತ್ತೆ 11 ಇತ್ಯಾದಿ. ಸರಿನಾ? ಇವನ್ನ ಏನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆಗಳು. ಅಂದ್ರೆ ಯಾವ್ದಾದ್ರು ಒಂದು ಸಂಖ್ಯೆಯನ್ನ ತಗೊಂಡಾಗ ಅದರ ಅವಿಭಾಜ್ಯ ಅಪವರ್ತನವಾಗಿ ಬರೀಬೇಕಾದ್ರೆ ನಾವು ಈ ಸಂಖ್ಯೆಗಳಿಂದ ಡಿವೈಡ್ ಮಾಡ್ತಾ ಹೋಗ್ಬೇಕು. ಫಸ್ಟ್ ಈ ಸಂಖ್ಯೆಯಿಂದ ಚೆಕ್ ಮಾಡಬೇಕು, ನೆಕ್ಸ್ಟ್ ಸಂಖ್ಯೆ, ಅದಾಗಿಲ್ಲ ಅಂದ್ರೆ ಮುಂದಿನ ಸಂಖ್ಯೆ. ಈ ತರ ಚೆಕ್ ಮಾಡ್ತಾ ಹೋದಾಗ ಅದರ ಅವಿಭಾಜ್ಯ ಅಪವರ್ತನಗಳು ಸಿಗ್ತವೆ. ನೆಕ್ಸ್ಟ್ ಈಗ 2ರಿಂದ ಚೆಕ್ ಮಾಡೋಣ. 2ರಿಂದ ಡಿವೈಡ್ ಆಗಿಲ್ಲ ಅಂದ್ರೆ 3ಕ್ಕೆ ಹೋಗೋಣ. 2ರಿಂದ ಡಿವೈಡ್ ಆಗುತ್ತಾ? 4 2 ಎಷ್ಟಾಗುತ್ತೆ? 2 4. ಮತ್ತೆ ಈಗ ಡಿವೈಡ್ ಆಗೋದಾದ್ರೆ 2 1ರಿಂದ ಮಾತ್ರ 2 ಒಂದೇ 2 ಆಗುತ್ತೆ. ಅದರಿಂದ 4ರ ಅಪವರ್ತನ ಯಾವ್ದು ಅಂತ ಅಂದ್ರೆ 2 × 2 × 1 ಇದೆ. ಅದನ್ನ ಬರೆದು ಒಂದೇ ಬಿಟ್ಟರೆ ಒಂದೇ. ಅದನ್ನ 4ನ್ನ ಏನಂತ ಬರೀಬಹುದು? 2 × 2 ಅಂತ ಬರೀಬಹುದು. ಇದೇ ತರ 8ರ ಅವಿಭಾಜ್ಯ ಅಪವರ್ತನ ಬರೀತೀರ ನೋಡೋದು ನೀವು. ಸರಿನಾ? ಯಾರು ಮಾಡ್ತೀರಿ ಬೋರ್ಡ್ ಬಗ್ಗೆ 8ರ ಅವಿಭಾಜ್ಯ ಅಪವರ್ತನಗಳು? ಬರಪ್ಪ ಜೀವನ. 8ರ ಅಪವರ್ತನಗಳು ಅವಿಭಾಜ್ಯ ಅಪವರ್ತನ ಯಾವ ಬರ್ತವೆ ಅಂತ ಅವಿಭಾಜ್ಯ ಅಪವರ್ತನ ಈಗ ಡಿವೈಡ್ ಮಾಡ್ತಾ 2ರಿಂದನೇ ಭಾಗವತ್ತೆ. 2 4 8 ಇಲ್ಲಿ 4 ಇರೋದ್ರಿಂದ ಮತ್ತೆ ತಿರ್ಗಾ 2ರಿಂದನೇ ಭಾಗವತ್ತೆ. 2 2 ಇಲ್ಲ ಅಂದ್ರೆ 2 ಬರೀ 8 = ಬರ್ದಿಯಾ? ಸರಿ. ಹಾಗಾದ್ರೆ 8ರ ಅವಿಭಾಜ್ಯ ಅಪವರ್ತನ ಯಾವ್ಯಾವು? 2 × 2 × 2 ಅಥವಾ 2³ ಅಂತ ಬರೀಬಹುದಾ? ಹಾಗಾದ್ರೆ ಈ ತರ ಯಾವುದೇ ಒಂದು ಸಂಖ್ಯೆಯನ್ನ ಕೊಟ್ಟಾಗ ಅದರ ಅವಿಭಾಜ್ಯ ಸಂಖ್ಯೆಗಳಾಗಿ ನಾವು ಬರೀಬಹುದು. ಈಗ ದೊಡ್ಡ ಸಂಖ್ಯೆ ಅಂತ 32,760. ಇದರ ಅವಿಭಾಜ್ಯ ಅಪವರ್ತನಗಳನ್ನು ಬರೀಬೇಕು. ಈಗ 32,760. ಇದನ್ನ ಯಾರು ಡಿವೈಡ್ ಮಾಡ್ತೀರಿ? 32,760. ಇದರ ಅಪವರ್ತನ ಬರಬೇಕಲ್ಲ. ಇದರ ಅವಿಭಾಜ್ಯ ಅಪವರ್ತನಗಳು ಬರೋಣ. ಇದೇ ತರ ಸೇಮ್ 2ರಿಂದ ಚೆಕ್ ಮಾಡೋದು. 2ರಿಂದ ಆಗಿಲ್ಲ ಅಂದ್ರೆ 3, ನೆಕ್ಸ್ಟ್ 5 7 ಡಿವೈಡ್ ಮಾಡಿ ಅದರ ಅಪವರ್ತನಗಳು ಯಾವ ಬರ್ತವೆ ಅಂತ ಬರೆಯೋದು. ಎರಡರಿಂದ ಡಿವೈಡ್ ಆಗುತ್ತೆ ನೋಡು. ನೆಕ್ಸ್ಟ್ ಬರೀ. ಹಾಗಾದ್ರೆ ನಾವು ಇಲ್ಲಿ ಏನು ಹೇಳಕೊಟ್ಟಿದೀವಿ ಅಂದ್ರೆ ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನ ಅದರ ಅವಿಭಾಜ್ಯ ಅಪವರ್ತನಗಳಾಗಿ ಯಾವ ರೀತಿ ವಿಂಗಡಿಸಬಹುದು ಅಥವಾ ಯಾವ ರೀತಿ ಬರೀಬಹುದು ಅನ್ನೋದನ್ನ ಹೇಳಕೊಟ್ಟಿದೀವಿ. ಇದರಿಂದ ನಾವು ನೆಕ್ಸ್ಟ್ ಒಂದು ಪ್ರಮೇಯನ ಪ್ರೂವ್ ಮಾಡ್ತೀವಿ. ಅದು ಯಾವುದು ಅಂದ್ರೆ ಅಂಕಗಣಿತದ ಮೂಲ ಪ್ರಮೇಯ ಅಂತ ಕರೀತೀವಿ. ಸರಿನಾ? ಅಂಕಗಣಿತದ ಮೂಲ ಪ್ರಮೇಯ. ಹಾಗಾದ್ರೆ ಏನ್ ಹೇಳ್ತಾರೆ ಡೆಫಿನೇಷನ್ ಅಂಕಗಣಿತದ ಮೂಲ ಪ್ರಮೇಯ? ಅಂಕಗಣಿತದ ಮೂಲ ಪ್ರಮೇಯ ಅಂದ್ರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನ
ಅದರ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋದಕ್ಕೆ ಏನಂತ ಕರಿತೀವಿ? ಅಂಕಗಣಿತದ ಮೂಲ ಪ್ರಮೇಯ ಅಂತ ಕರಿತೀವಿ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋದು ಮತ್ತು ಈ ಅಪವರ್ತಿಸಿಕೆಯು ತನ್ನ ಅವಿಭಾಜ್ಯ ಅಪವರ್ತನಗಳಿಂದ ಏನಾಗಿದೆ ಒಂದು ಅನನ್ಯವಾಗಿದೆ ಅಂತ ಹೇಳ್ತೀವಿ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನ ಅದರ ಅವಿಭಾಜ್ಯ ಸಂಖ್ಯೆಗಳಾಗಿ ವ್ಯಕ್ತಪಡಿಸೋದು ಮತ್ತು ಈ ಅಪವರ್ತಿಸಿಕೆಯು ತನ್ನ ಅವಿಭಾಜ್ಯ ಅಪವರ್ತನಗಳಿಂದ ಏನಾಗಿದೆ ಅನನ್ಯವಾಗಿದೆ ಅಂತ ಹೇಳ್ತೀವಿ. ಇದು ಅಂಕಗಣಿತದ ಮೂಲ ಪ್ರಮೇಯ. ಸರಿನಾ? ಅಂದ್ರೆ ಈ 32,760 ಅಪವರ್ತನಗಳು ಯಾವ ಬಂದಲ್ಲಿ 2³ 3² × 5 ಮತ್ತೆ ಸರಿ ಐತೆ ಹೌದು? ಇಲ್ಲ ತಪ್ಪೈತೆ. ಯಾಕೆ ಆಡ್ ಮಾಡ್ತೀರಿ? ಭಾರತ ಜೀವನ ಕರೆಕ್ಟ್ ಆಯ್ತು. ಡಿವೈಡ್ ಮಾಡಿದ ಏನ್ ತಪ್ಪು ಮಾಡಿದ ಅವನು? ಹರ್ಷ ಬಾಪ ಈ ಕರೆಕ್ಟ್ ಆಯ್ತು ನೋಡುದು. 455 ಮತ್ತೆ 5ರಿಂದ ಡಿವೈಡ್ ಮಾಡಿ. ನೆಕ್ಸ್ಟ್ ಅದು 7ರಿಂದ ಡಿವೈಡ್ ಆಗುತ್ತೆ. ಬರೀ ಕಡೆ ಯಾವ ಅಪವರ್ತನಗಳು ಬರ್ತಾವೆ? 2 ಅನ್ನೋದು 3 ಸರಿ ಬರ್ತದೆ, 3 ಅನ್ನೋದು 2 ಸರಿ ಬರ್ತದೆ, 5 ಅನ್ನೋದು 1 ಸರಿ, 7 ಅನ್ನೋದು 1 ಸರಿ, 13 ಅನ್ನೋದು 1 ಸರಿ. ಹಾಗಾದ್ರೆ ಅಲ್ಲಿ ಬರುವಂತಹ ಅವಿಭಾಜ್ಯ ಅಪವರ್ತನಗಳು 2³ × 3² × 5 × 7 × 13. ಸರಿನಾ? ಈ ತರ ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನ ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ನಾವು ಏನ್ ಮಾಡ್ಬೋದು ವ್ಯಕ್ತಪಡಿಸಬಹುದು. ಸರಿನಾ? ಈ ತರ 32,760 ಆಗಿರ್ಬೋದು, 4 ಆಗಿರ್ಬೋದು ಅಥವಾ 8 ಆಗಿರ್ಬೋದು, ಈ ತರ ಸಂಯುಕ್ತ ಸಂಖ್ಯೆಗಳನ್ನ ನಾವೇನ್ ಮಾಡ್ಬೋದು? ಅದರ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋದನ್ನೇ ನಾವೇನಂತ ಕರಿತೀವಿ? ಅಂಕಗಣಿತದ ಮೂಲ ಪ್ರಮೇಯ ಅಂತ ಕರಿತೀವಿ. ಸರಿನಾ? ಅಂದ್ರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನ ಅದರ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋದಕ್ಕೆ ನಾವು ಅಂಕಗಣಿತದ ಮೂಲ ಪ್ರಮೇಯ ಅಂತ ಕರಿತೀವಿ. ಅಂದ್ರೆ ಈ ಅಂಕಗಣಿತದ ಮೂಲ ಪ್ರಮೇಯನ ಅದು ಬರೋದಕ್ಕೆ ಅದನ್ನ ಮುಂಚೆನೆ ಯುಕ್ಲಿಡ್ ತನ್ನ ದಿ ಎಲಿಮೆಂಟ್ಸ್ ಅಂತ 13 ಬುಕ್ಗಳಿದಾವೆ. ಯುಕ್ಲಿಡ್ ಬರೆದಂತ 13 ಬುಕ್ಗಳು ದಿ ಎಲಿಮೆಂಟ್ಸ್ ಅಂತ. ಆ 13 ಬುಕ್ಗಳಲ್ಲಿ 9ನೇ ಬುಕ್ಕಿನ 14ನೇ ಉಕ್ತಿಯಲ್ಲಿ 9ನೇ ಬುಕ್ಕಿನ 14ನೇ ಉಕ್ತಿಯಲ್ಲಿ ಇದನ್ನ ಆಲ್ರೆಡಿ ಇದರ ಡೆಫಿನೇಷನ್ ಮುಂಚೆನೆ ಹೇಳಿರ್ತಾನೆ. ಸರಿನಾ? ಇದರ ವಾಕ್ಯವನ್ನ ಯುಕ್ಲಿಡ್ ತನ್ನ ದಿ ಎಲಿಮೆಂಟ್ಸ್ ಪುಸ್ತಕದಲ್ಲಿ ಅದರ ಬಗ್ಗೆ ಪ್ರಸ್ತಾಪ ಮಾಡಿರ್ತಾನೆ. ಅದಲ್ಲದೆ ಇನ್ನೊಂದ್ ಕಡೆ ಅದು ಪ್ರಸ್ತಾಪ ಆಗಿರುತ್ತೆ. ಆ ಪ್ರಸ್ತಾಪ ಆಗಿರುವಂತ ವಿಜ್ಞಾನಿಯ ಹೆಸರು ನೀವು ಆಲ್ರೆಡಿ ಕೇಳಿರ್ತೀರಿ. ಯಾರು? ಕ್ಯಾರಿ ಫ್ರೆಡ್ರಿಕ್ ಗಾಸ್ ಅಂತ. ಕ್ಯಾರಿ ಫ್ರೆಡ್ರಿಕ್ ಗಾಸ್. ಸರಿನಾ? ಅವನು ಕೂಡ ತನ್ನ ಪುಸ್ತಕದಲ್ಲಿ ಅದರ ಬಗ್ಗೆ ಅಂಕಗಣಿತದ ಮೂಲ ಪ್ರಮೇಯದ ಬಗ್ಗೆ ಪ್ರಸ್ತಾಪ ಮಾಡಿರ್ತಾನೆ. ಇವನನ್ನ ನಾವು ಏನು ಗಾಸ್ ಬಗ್ಗೆ ಹೇಳಿದಲ್ಲ, ಆ ಗಾಸನನ್ನು ಗಣಿತಜ್ಞರ ರಾಜಕುಮಾರ ಅಂತ ಕರಿತೀವಿ. ಗಾಸನ ಏನಂತ ಕರಿತೀವಿ? ಗಣಿತಜ್ಞರ ರಾಜಕುಮಾರ.
ಯಾಕೆಂದ್ರೆ ಅವನು ಗಣಿತಕ್ಕೆ ಮತ್ತೆ ವಿಜ್ಞಾನಕ್ಕೆ ತನ್ನದೇ ಆದ ಕೊಡುಗೆಗಳನ್ನ ವಿವಿಧ ಕೊಡುಗೆಗಳನ್ನ ನೀಡಿರ್ತಾನೆ. ನ್ಯೂಟನ್ ಕೇಳಿರ್ಬೋದು ನೀವು, ನ್ಯೂಟನ್ ಕೇಳಿದ, ನ್ಯೂಟನ್ ಮತ್ತು ಆರ್ಕಿಮಿಡಿಸ್ ಕೇಳಿದ. ಆ ಆರ್ಕಿಮಿಡಿಸ್ ಮತ್ತು ನ್ಯೂಟನ್ ತರ ಇವನು ಕೂಡ ಗಣಿತಜ್ಞ ರಾಜಕುಮಾರ ಅಂತ ಕರಿತೀವಿ. ಯಾಕೆಂದ್ರೆ ವಿವಿಧ ಕೊಡುಗೆಗಳನ್ನ ಗಣಿತಕ್ಕೆ ಮತ್ತೆ ವಿಜ್ಞಾನಕ್ಕೆ ಇವರು ಮೂವರು ಕೂಡ ಕೊಟ್ಟಿರ್ತಾರೆ. ಅದರಿಂದ ನಾವು ಇವ್ರನ್ನ ವಿಶೇಷ ವ್ಯಕ್ತಿಗಳು ಅಂತ ಕರಿತೀವಿ. ಯಾರನ್ನ? ನ್ಯೂಟನ್, ಆರ್ಕಿಮಿಡಿಸ್ ಮತ್ತೆ ಗಾಸ್. ಸರಿನಾ? ಅಂದ್ರೆ ಈ ಅಂಕಗಣಿತದ ಮೂಲ ಪ್ರಮೇಯ ಬರೋದಕ್ಕೆ ಮುಂಚೆ ಎಲ್ಲೆಲ್ಲಿ ಪ್ರಸ್ತಾಪ ಆಗಿತ್ತು, ಸ್ಟಾರ್ಟಿಂಗ್ ಪ್ರಸ್ತಾಪ ಆಗಿದೆ ಎಲ್ಲ ಅಂದ್ರೆ ಯುಕ್ಲಿಡ್ನ ತನ್ನ ದಿ ಎಲಿಮೆಂಟ್ಸ್ ಪುಸ್ತಕದಲ್ಲಿ ಮತ್ತೆ ಗಾಸ್ ನ ಪುಸ್ತಕದಲ್ಲಿ ಏನಾಗಿತ್ತು, ಪ್ರಸ್ತಾಪ ಆಗಿತ್ತು ಅಂತ. ಇದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಕಲಿಕಾಂಶ ಯಾವುದು ಅಂದ್ರೆ ನಮಗೆ ಲಾಸಹ ಮತ್ತು ಮಾಸಹದ ಬಗ್ಗೆ. ಈಗ ಆಲ್ರೆಡಿ ಹಿಂದಿನ ತರಗತಿಯಲ್ಲಿ ಲಾಸಹ ಮತ್ತು ಮಾಸಹದ ಬಗ್ಗೆ ಕಲ್ತಿದಿರಿಲ್ಲ? ಯಾವುದೇ ಸಂಖ್ಯೆಗಳನ್ನ ಕೊಟ್ಟಾಗ ಅವುಗಳ ಮಾಸಹ ಮತ್ತು ಲಾಸವನ್ನ ಕಂಡುಹಿಡಿಯದಂಗೆ ಅಂತ ಗೊತ್ತಿದೆ ನಿಮಗೆ, ಸರಿನಾ? ಹಾಗಾದ್ರೆ ಎ ಮತ್ತು ಬಿ ಎರಡು ಸಂಖ್ಯೆಗಳನ್ನು ತಾಳಿ, ಯಾವುದೇ ಎರಡು ಸಂಖ್ಯೆಗಳು ಯಾವ್ಯಾವೋ ಎ ಮತ್ತು ಬಿ, ಈ ಎರಡೂ ಸಂಖ್ಯೆಗಳನ್ನು ತಗೊಂಡು ಅವುಗಳ ಮಾಸ ಮತ್ತು ಲಾಸ ಹಾಕಿರುವ ಸಂಬಂಧವನ್ನು ನಾವು ಬರೆಯೋದಾದ್ರೆ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧ ಇಸ್ ಈಕ್ವಲ್ ಟು ಅವುಗಳ ಮಾಸ ಮತ್ತು ಲಾಸದ ಗುಣಲಬ್ಧಕ್ಕೆ ಏನಾಗಿರುತ್ತದೆ, ಸಮ ಆಗಿರುತ್ತದೆ. ಯಾವುದೇ ಎರಡು ಸಂಖ್ಯೆಗಳನ್ನು ತಗೊಂಡು ನಾವೇನ್ ಮಾಡಬಹುದು, ಅವುಗಳ ಮಾಸ ಮತ್ತು ಲಾಸ ಕಂಡಿಡಿದು ಅವು ನಾಲ್ಕಕ್ಕಿರೋ ಸಂಬಂಧವನ್ನು ಬರೆಯೋದಾದ್ರೆ ಎ ಇಂಟು ಬಿ ಅಂದ್ರೆ ಅವೆರಡೂ ಸಂಖ್ಯೆಗಳನ್ನ ಗುಣಿಸಿದ್ರೆ ಅವುಗಳ ಮಾಸ ಮತ್ತು ಲಾಸದ ಗುಣಲಬ್ಧಕ್ಕೆ ಏನಾಗಿರ್ತದೋ ಸಮ ಆಗಿರ್ತದೆ. ಹಾಗಾದ್ರೆ ಯಾವ್ದಾದ್ರು ಎರಡು ಸಂಖ್ಯೆಗಳನ್ನು ತಗೊಂಡು ಅದರ ಮಾಸ ಮತ್ತು ಲಾಸವನ್ನು ಕಂಡುಹಿಡಿಯೋಣ. 6 ಮತ್ತೆ 20 ಯಾವ್ದು? 6 ಮತ್ತೆ 20. ಈ ಎರಡು ಸಂಖ್ಯೆಗಳ ಮಾಸ ಮತ್ತು ಲಾಸವನ್ನು ಕಂಡುಹಿಡಿದ್ರ ಮಾಸ ಅಂದ್ರೆ ಏನು? ಎರಡರಲ್ಲೂ ಸಾಮಾನ್ಯವಾಗಿರೋದು, ಮಾತಮ ಸಾಮಾನ್ಯ ಅಪವರ್ತನ ಅಂತ ಕರಿತೀವಿ. ಲಾಸ ಅಂದ್ರೇನು? ಲಘುತ್ತಮ ಸಾಮಾನ್ಯ ಅಪವರ್ತನ. ಅಂದ್ರೆ ಬಂದಿರುವಂತಹ ಅಪವರ್ತನಗಳಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಇರೋ ಅಂಕಿಗಳ ಗುಣಲಬ್ಧ ಅಂತ ಕರಿತೀವಿ. ಆ ಮಾತೆ ನೋಡೋದ್ರಿಂದ ಯಾರು ಮಾಡ್ತಾರೆ ಬೋರ್ಡ್ ಮೇಲೆ? 4 ವರ್ಷ. ಈಗ ಆಲ್ರೆಡಿ ಇದೇನು ಹೊತ್ತಲ್ಲ, ಲಾಸ ಮತ್ತು ಮಾಸ ಕಂಡುಹಿಡಿದು ಹಿಂದಿನ ತರಗತಿ ಕಲ್ತಿರಲಿಲ್ಲ. 8ನೇ ತರಗತಿಯಲ್ಲಿ ಬಂದಿದೆ, 9ನೇ ತರಗತಿಯಲ್ಲಿ ಕೂಡ ಬಂದಿದೆ ಅಲ್ವಾ? ಫಸ್ಟ್ ಅದರ ಅವಿಭಾಜ್ಯ ಅಪವರ್ತನಗಳನ್ನು ಬರ್ಕೋಬೇಕು. 6ರ ಅವಿಭಾಜ್ಯ ಅಪವರ್ತನಗಳು ಮತ್ತೆ 20ರ ಅವಿಭಾಜ್ಯ ಅಪವರ್ತನಗಳು. ಅವರ ಅಪವರ್ತನ ಬರ್ಕೊಂಡು ಅದರಲ್ಲಿ ಮಾಸ ಮತ್ತು ಲಾಸವನ್ನ ಏನ್ ಮಾಡ್ಬೋದು, ನಾವು ಕಂಡುಹಿಡಿಯಬಹುದು. ಕರೆಕ್ಟಾಗಿ ಮಾಡೋದನ್ನು ತಪ್ಪು ಸರ್. ಲಾಸ ಕಂಡಿಗೆ ತಪ್ಪು ಮಾಡ್ತಿದ್ದಾನೆ. ಮಾಸ ಕರೆಕ್ಟ್ ಇದೆ, ಒಂದು ಮಾಸ 2 ಬರ್ತದೆ, ಲಾಸ ತಪ್ಪಿದೆ. ಲಾಸ ಯಾಕೆ ಕರೆಕ್ಟ್ ಮಾಡ್ತೀರಿ? ಕರೆಕ್ಟ್ ಇದೆ. ಅವಿಭಾಜ್ಯ ಅಪವರ್ತನ ಬರ್ಕೊಂಡು ಇವೆರಡು ಕರೆಕ್ಟ್ ಇದೆ, ಮಾಸವನ್ನು ಕೂಡ ಕರೆಕ್ಟ್ ಇದೆ, ಲಾಸ ಮಾತ್ರ ತಪ್ಪು ಮಾಡಿದೆ. ಎಷ್ಟು ಬರ್ತದೆ ಲಾಸ? 60 ಬರ್ಬೇಕು. ವರ್ಷ ನೋಡಿ, ಮಾಸ ಇಸ್ ಈಕ್ವಲ್ ಟು ಎಷ್ಟು? 2, ಲಾಸ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 60 ಬರುತ್ತೆ.
ಗೊತ್ತಾಯ್ತಾ? ಫಸ್ಟ್ ಏನ್ ಮಾಡ್ಬೇಕು, ಅದ್ರ ಅಪವರ್ತನಗಳನ್ನ ಈ ತರ ಡಿವೈಡ್ ಮಾಡ್ಕೊಂಡು 6ನ 2 3 6 ಅಂತ ಬರ್ಕೊಂಡಿದ್ವಿ. 2 × 3 20 ಏನ್ ಮಾಡಿದ್ವಿ, ಡಿವೈಡ್ ಮಾಡ್ತಾ ಹೋದ್ರೆ ಅವಿಭಾಜ್ಯ ಸಂಖ್ಯೆಗಳಿಂದ 2 ಮತ್ತೆ 2 5 ಈ ತರ ಅವಿಭಾಜ್ಯ ಅಪವರ್ತನಗಳು 20 ಏನ್ ಬರುತ್ತೆ, 2 × 2 × 5 ಅಂತ ಬರುತ್ತೆ. ಈಗ ಮಾಸ ಕಂಡಿಡ್ಬೇಕು ಅಂದ್ರೆ ಎರಡರಲ್ಲೂ ರಿಪೀಟ್ ಆಗಿರೋದು. ಯಾವುದು ರಿಪೀಟ್ ಆಗಿದೆ? 2 ತಾನೆ. ಎರಡರಲ್ಲೂ ರಿಪೀಟ್ ಆಗಿರ್ಬೇಕು. ಇಲ್ಲಿ ಒಂದ್ಸರಿ ಇದೆ, ಇಲ್ಲಿ 2 ಸರಿ ಇದೆ. ಬಟ್ ಒಂದ್ಸರಿ ಮಾತ್ರ 2 ಕಡೆ ರಿಪೀಟ್ ಆಗಿರೋದ್ರಿಂದ ಮಾಸ ಅನ್ನೋದು ಎಷ್ಟು ಬರುತ್ತೆ, 2 ಮಾತ್ರ ಬರುತ್ತೆ ಅಂತ. ಲಾಸ ಅಂದ್ರೆ ಇದನ್ನ ಏನಂತ ಬರೆದಿರ್ತೀವಿ, 2² × 5 ಅಂತ ಬರ್ಕೊಂಡಿರ್ತೀವಿ. 2 × 2 ಏನಂತ ಬರೀತೀವಿ, 2² × 5 ಸರಿನಾ? ಹಾಗಾದ್ರೆ 2² ಅಂದ್ರೆ ಇದರ ಅವಿಭಾಜ್ಯ ಸಂಖ್ಯೆಗಳ ಹೈಯೆಸ್ಟ್ ಘಾತ ಬರ್ಕೋಬೇಕು ಅಂತ ಹೇಳಿದ್ವಿ. ಹಾಗಾದ್ರೆ 2ರ ಹೈಯೆಸ್ಟ್ ಘಾತ ಎಷ್ಟು? 2² ಇನ್ನೊಂದು ಅಂಕಿ ಯಾವ್ದಿದೆ? 3 ಇದೆ. ಇನ್ನೊಂದು ಅಂಕಿ ಯಾವ್ದಿದೆಯಾ? 5 ಇದೆ. ಹಾಗಾದ್ರೆ 2 3 5 ಇವು ಮೂರರಲ್ಲೂ ಹೈಯೆಸ್ಟ್ ಘಾತಗಳನ್ನ ಬರ್ಕೊಂಡು ಆ 3ನ್ನು ಗುಣಿಸ್ಬೇಕು. 2² ಅಂದ್ರೆ 4 4 × 3 × 5 ಅಂದ್ರೆ ಎಷ್ಟು ಬರುತ್ತೆ? 60 ಬರುತ್ತೆ. ಸರಿನಾ? ಗೊತ್ತಾಯ್ತಿಲ್ಲ? ಯಾವುದೇ ಎರಡು ಸಂಖ್ಯೆಗಳನ್ನು ತಗೊಂಡು ನಾವು ಈ ತರ ಅವಿಭಾಜ್ಯ ಅಪವರ್ತನ ಬರ್ಕೊಂಡು ಅವುಗಳ ಮಾಸಹ ಮತ್ತು ಲಾಸವನ್ನ ಏನ್ ಮಾಡ್ಬೋದು, ಕಂಡುಹಿಡಿಬಹುದು. ಮಾಸ ಅಂದ್ರೆ ಎರಡೂ ಸಾಮಾನ್ಯವಾಗಿರೋದು, ಲಾಸ ಅಂದ್ರೆ ಬಂದಿರುವಂತ ಎಲ್ಲಾ ಸಂಖ್ಯೆಗಳ ಹೈಯೆಸ್ಟ್ ಘಾತವನ್ನು ಗುಣಿಸೋದು. ಸರಿನಾ? ಈ ಬರ್ಕೊಂಡಾದ್ಮೇಲೆ ಈ ಸಂಬಂಧ ಏನಿದೆ, ಸಂಬಂಧಕ್ಕೆ ಹೋಲಿಕೆ ಮಾಡಿ ನಾವು ಚೆಕ್ ಮಾಡ್ಬೋದು ಬೇಕಾದ್ರೆ. ಈಗ ಯಾವ ಸಂಖ್ಯೆಗಳಂತ ಹೇಳಿದ್ವಿ ನಾವು, 6 ಮತ್ತೆ 20 ಅವೆರಡನ್ನು ಗುಣಿಸ್ರಿ. ಎಡಭಾಗದಲ್ಲಿ 6 × 20 = ಬಲಭಾಗದಲ್ಲಿ ಮಾಸ × ಲಾಸ ಗುಣಿಸ್ರಿ. ಮಾಸ ಎಷ್ಟು ಬಂದಿದೆ? 2 ಬಂದಿದೆ. 2 × ಲಾಸ ಎಷ್ಟು ಬಂದಿದೆ? 60. ಲಾಸ ಎಷ್ಟು ಬಂದಿದೆ? 60 ಬಂದಿದೆ. ಸರಿನಾ? 2 × 60. ಇಲ್ಲಿ 6 × 20 ಅಂದ್ರೆ ಎಷ್ಟಾಗ್ತಿದ್ದು? 120. ಇಲ್ಲಿ 2 × 60 ಅಂದ್ರೆ ಎಷ್ಟಾಗುತ್ತೆ? ಅದು ಕೂಡ 120. ಎರಡು ಸೇಮ್ ಅಂತ. ಎಡಭಾಗದಲ್ಲಿ 120 ಬಂದಿದೆ, ಬಲಭಾಗದಲ್ಲಿ ಕೂಡ ಎಷ್ಟು ಬಂದಿದೆ? 120. ಹಾಗಾದ್ರೆ LHS = RHS ಬರೋದ್ರಿಂದ ನಾವು ಈ ಸಂಬಂಧವನ್ನ ಕಾಳೆ ನೋಡ್ಬೋದು. ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧ ಅನ್ನೋದು ಅವುಗಳ ಮಾಸಹ ಮತ್ತು ಲಾಸಹದ ಗುಣಲಬ್ಧಕ್ಕೆ ಏನಾಗಿರ್ತದೆ? ಸಮ ಆಗಿರ್ತದೆ ಅಂತ. ಗೊತ್ತಾಗಿಲ್ಲ? ಈ ತರ ಈಗ 2 ಸಂಖ್ಯೆಗಳ ಮಾಸ ಕಂಡುಹಿಡಿಯೋದು ಅಥವಾ ಲಾಸ ಕಂಡುಹಿಡಿಯೋದು ಗೊತ್ತಾಯ್ತು. ಈಗ 3 ಸಂಖ್ಯೆಗಳನ್ನು ಕೊಟ್ಟಾಗ ಯಾವ ರೀತಿ ಮಾಸ ಮತ್ತು ಲಾಸ ಕಂಡುಹಿಡಿತೀವಿ. ಈಗ 3 ಸಂಖ್ಯೆಗಳು ಆಗ್ತೀರಾ, ಒಂದು ಮಾಸ ಮತ್ತು ಲಾಸ ಕಂಡುಹಿಡಿತೀರಾ? 3 ಸಂಖ್ಯೆಗಳು, ಒಂದು 6, ಇನ್ನೊಂದು 72, ಇನ್ನೊಂದು 120. ಇವುಗಳ ಮಾಸ ಮತ್ತು ಲಾಸವನ್ನು ಕಂಡುಹಿಡಿದು ನೋಡೋಣ. 6, 72 ಮತ್ತೆ 120. ಬೋರ್ಡ್ ಮೇಲೆ ಏನ್ ಮಾಡ್ತೀರಿ? 6, 72, 120 ಮಾಸ ಮತ್ತು ಲಾಸ ಕಂಡುಹಿಡಿಯುವುದು. ಸೇಮ್ ಇದೇ ತರ 3 ಸಂಖ್ಯೆಗಳನ್ನ 2 ಸಂಖ್ಯೆಗಳನ್ನ ಯಾವ ರೀತಿ ಕಂಡುಹಿಡಿಯುವ, 3 ಸಂಖ್ಯೆಗಳಲ್ಲಿ ಸಾಮಾನ್ಯವಾಗಿರುವಂತಹ ಅಪವರ್ತನ ಯಾವುದು, ಅದು ಮಾಸ ಆಗಿರ್ತದೆ. 3 ಸಂಖ್ಯೆಗಳಲ್ಲಿ ಹೈಯೆಸ್ಟ್ ಘಾತ ಯಾವ್ದಿರ್ತದೆ ಅದನ್ನ ಗುಣಾಕಾರ ಮಾಡಿದ್ರೆ ನಮಗೆ ಲಾಸ ಸಿಗುತ್ತೆ. 3 ಸಂಖ್ಯೆಗಳ ಗುಣಲಬ್ಧ ಯಾರು ಮಾಡ್ತೀರಿ? ಈಗ ನೋಡ್ರಿ, ಮೊದಲನೇ ಸಂಖ್ಯೆ ಯಾವುದು? 6 ಅವಿಭಾಜ್ಯ ಅಪವರ್ತನ ಗೊತ್ತೈತಲ್ಲ ನಿಮಗೆ? ಎಷ್ಟಿಂದ ಡಿವೈಡ್ ಮಾಡ್ಬೇಕು? ಫಸ್ಟ್ 2ರಿಂದ. 2 3 6 ಮತ್ತೆ 3ರಿಂದ ಮಾತ್ರ ಡಿವೈಡ್ ಮಾಡಬಹುದು. ಅದರಿಂದ 6ನ ಏನಂತ ಬರೀತೀವಿ? 2 × 3 ಅಂತ ಬರೋದು. ನೆಕ್ಸ್ಟ್ 72 ಏನಂತ ಬರೀತೀವಿ? ಇದನ್ನ ಡಿವೈಡ್ ಮಾಡ್ತಾ ಹೋದ್ರೆ 2ರಿಂದ ಡಿವೈಡ್ ಮಾಡಿದ್ರೆ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡ್ರಿ. 2 3 6, 1 ಉಳಿತು, 2 4 12 ಮತ್ತೆ ಇದು 2ರಿಂದ ಡಿವೈಡ್ ಆಗುತ್ತಾ? 30 ಡಿವೈಡ್ ಆಗುತ್ತಲ್ಲ? 2 1 2, 1 ಉಳಿತು, 2 8 16. ಸರಿನಾ? ನೆಕ್ಸ್ಟ್ ಮತ್ತೆ ಇದು 2ರಿಂದ ಡಿವೈಡ್ ಆಗುತ್ತಾ? 2 9 18. ನೆಕ್ಸ್ಟ್ ಇದು 2ರಿಂದ ಆಗಲ್ಲ, 3ರಿಂದ ಆಗುತ್ತೆ. 3 ಎಷ್ಟು ಆಗುತ್ತೆ? 3 3 9. ಅದರ ಅಪವರ್ತನಗಳು 72 ಯಾವಿದಾವೆ? 2 × 2 × 2, 3 × 3. ಅಥವಾ ಇದನ್ನ 2³ × 3² ಕೂಡ ಬರೀಬಹುದು. 2³ × 3. ನೆಕ್ಸ್ಟ್ ಇನ್ನೊಂದು ಯಾವುದು? 120. ಇದರ ಅಪವರ್ತನಗಳು 2ರಿಂದ ಡಿವೈಡ್ ಆಗುತ್ತಲ್ಲ ಇದು? 2 4 12 0 0. ನೆಕ್ಸ್ಟ್ 2ರಿಂದ ಡಿವೈಡ್ ಆಗುತ್ತಾ? 2 3 6 0 0. ಮತ್ತೆ ಇದು ಕೂಡ 2ರಿಂದ ಡಿವೈಡ್ ಆಗುತ್ತೆ. 2 1 2, 1 ಉಳಿತು, 2 5 10. ಇದು 2ರಿಂದ ಡಿವೈಡ್ ಆಗಲ್ಲ. ಯಾವ್ದರಿಂದ ಡಿವೈಡ್ ಆಗುತ್ತೆ? 3ರಿಂದ ಡಿವೈಡ್ ಆಗುತ್ತೆ. 3 5 15.
ಹಾಗಾದ್ರೆ 120ರ ಅವಿಭಾಜ್ಯ ಅಪವರ್ತನಗಳು ಯಾವ ಬರ್ತವೆ? 2 ಇಂಟು 2 ಇಂಟು 2. ನೆಕ್ಸ್ಟ್ 3 ಇಂಟು 5 ಕರೆಕ್ಟ್ ಇಲ್ಲ? ನೆಕ್ಸ್ಟ್ ಇದನ್ನ 2 ಕ್ಯೂಬ್ ಇಂಟು 3 ಇಂಟು 5 ಅಂತ ಕೂಡ ಬರೀಬಹುದು. ಹಾಗಾದ್ರೆ ಈಗ ಮಾಸ ಹೇಳ್ತೀರ ನೋಡೋಣ, ಎಷ್ಟು ಬರುತ್ತೆ? 3ರಲ್ಲಿ ಸಾಮಾನ್ಯವಾಗಿರೋ ಪದ ಹೇಳ್ತೀವಿ ನೋಡೋಣ. 2 ಮತ್ತೆ 3 2 3 ಎಷ್ಟು? 6. ಆಯ್ತಾ? ಮಾಸ ಎಷ್ಟು ಬಂದಾಗ 6 ಬಂತು. ಲಾಸ ಎಷ್ಟು ಬರುತ್ತೆ ಹೇಳ್ತೀರಿ ನೋಡೋಣ. ಇರುವಂತ ಅಂಕಿಗಳು ಯಾವ್ಯಾವ ಅಲ್ಲಿ? 3 ಅಲ್ವಾ? 2 ಇದೆ, 3 ಇದೆ, ಮತ್ತೆ 5 ಇದೆ. ಈಗ ಅದರ ಹೈಯೆಸ್ಟ್ ಘಾತವನ್ನು ಬರೀಬೇಕು. 2ರ ಹೈಯೆಸ್ಟ್ ಘಾತ ನೋಡ್ರಿ ಎಷ್ಟಿದೆ? 3 ಇದೆ. 3ರ ಹೈಯೆಸ್ಟ್ ಘಾತ ಎಷ್ಟಿದೆ? 2 ಇದೆ. 5ರ ಹೈಯೆಸ್ಟ್ ಘಾತ ಅಲ್ಲಿರೋದೇ 1, 5 ಬರ್ತಾರೆ. ಈಗ 3 ಮುಗಿಸ್ರಿ. 2 ಕ್ಯೂಬ್ ಅಂದ್ರೆ ಎಷ್ಟು? 8. 3 ಸ್ಕ್ವೇರ್ ಅಂದ್ರೆ ಎಷ್ಟು? 9 ಇಂಟು 5. ಈ 3 ಗುಣಾಕಾರ ಮಾಡ್ರಿ. 8 ಇಂಟು 9 ಇಂಟು 5 ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ? 8 9 72. 72 ಇಂಟು 5 ಎಷ್ಟು ಬರುತ್ತೆ? 360 ಬರುತ್ತೆ. ಅದರ ಆನ್ಸರ್ 360. ಇದು ಲಾಸ ಆಗಿರ್ತದೆ ಅಂತ. ಮಾಸ 6 ಬಂದ್ರೆ ಲಾಸ ಎಷ್ಟು ಬರುತ್ತೆ? 360 ಬರುತ್ತೆ. ಸರಿನಾ? ನೆಕ್ಸ್ಟ್ ಈಗ ಅಭ್ಯಾಸ 1.1. ಸರಿನಾ? ಮೊದಲನೇ ಅಭ್ಯಾಸದಲ್ಲಿ ಮೊದಲನೇ ಮೇನ್ ಏನಿದೆ? ಯಾರು ಹೇಳ್ತೀರ ನೋಡೋಣ? ಹೇಳಪ್ಪ ಕ್ವಶನ್. ಮೊದಲನೇ ಮೇನು ಅಭ್ಯಾಸ 1.1. ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಇಲ್ಲಿ ಕೆಲವೊಂದು ಸಂಖ್ಯೆಗಳನ್ನ ಕೊಟ್ಟಿದ್ದಾನೆ. ಆ ಸಂಖ್ಯೆಗಳನ್ನ ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಮಾತ್ರ ವ್ಯಕ್ತಪಡಿಸಬೇಕು. ಏನು ಮಾಸ ಮತ್ತು ಲಾಸ ಕಂಡಿಡಿಯಂಗಿಲ್ಲ. ಒಂದೇ ಒಂದು ಸಂಖ್ಯೆ ಕೊಟ್ಟಿರ್ತಾನೆ. ಆ ಸಂಖ್ಯೆಯನ್ನ ಒಂದು ಸಂಯುಕ್ತ ಸಂಖ್ಯೆಯನ್ನ ಕೊಟ್ಟಿರ್ತಾನೆ. ಈಗ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಅದನ್ನ ಯಾವ ರೀತಿ ವ್ಯಕ್ತಪಡಿಸೋದು ಅಂತ ಸರಿನಾ? ಈಗ ಆಲ್ರೆಡಿ ಕಲ್ತಿದೀವಿ ಅದನ್ನ. ಸಂಯುಕ್ತ ಸಂಖ್ಯೆಯನ್ನ ಯಾವ ತರ ಅವಿಭಾಜ್ಯ ಅಪವರ್ತನ ಬರೆಯೋದು ಅಂತ. ಒಂದ್ ಲೆಕ್ಕ ತೋರಿಸ್ತೀನಿ, ಅದೇ ತರ ಇನ್ನೊಂದು ಲೆಕ್ಕ ಮಾಡ್ಕೊಳ್ಳಿ ನೀವು. ಮೊದಲನೇ ಆಪ್ಷನ್ ಏನಿರೋದ್ರಿಗೆ ಅಭ್ಯಾಸ 1.1ರಲ್ಲಿ ಮೊದಲನೇ ಮೇನಲ್ಲಿ ಮೊದಲನೇ ಆಪ್ಷನ್ 140. ಇದನ್ನ ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೀಬೇಕು. ಯಾವ್ದ್ರ ಗುಣಲಬ್ಧವಾಗಿ? ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೀಬೇಕು. ಹಾಗಾಗಿ 140ನ್ನ ಅವಿಭಾಜ್ಯ ಸಂಖ್ಯೆಗಳಿಂದ ಡಿವೈಡ್ ಮಾಡ್ತಾ ಹೋಗೋಣ. 140ನ್ನ ಫಸ್ಟ್ ಅವಿಭಾಜ್ಯ ಸಂಖ್ಯೆಗಳು ಗೊತ್ತಿದೆ ನಿಮಗೆ. 2 3 5 7 ಇತ್ಯಾದಿ. ಸರಿನಾ? ಈಗ 2ರಿಂದ ಡಿವೈಡ್ ಆಗಲ್ಲ 3 ಕೋನ. 2ರಿಂದ ಡಿವೈಡ್ ಆಗುತ್ತಲ್ಲ 2 7 14 ಅವನಿಗೆ 0. ಮತ್ತೆ 2ರಿಂದ ಡಿವೈಡ್ ಆಗುತ್ತಾ? 2 3 6. ಸರಿನಾ? 1 ಉಳಿತು, 2 5 10. ಮತ್ತೆ 2ರಿಂದ ಡಿವೈಡ್ ಆಗುತ್ತಾ? ಇಲ್ಲ. 3ರಿಂದ ಆಗಲ್ಲ. ಮತ್ತೆ ಎಷ್ಟಿಂದ ಆಗುತ್ತೆ? 5ರಿಂದ ಆಗುತ್ತೆ. 5 7 35. ಮತ್ತೆ 7 ಅನ್ನೋದು 7ರಿಂದ ಮಾತ್ರ ಡಿವೈಡ್ ಆಗುತ್ತೆ. ಅದರಿಂದ ಅಪವರ್ತನಗಳು ಯಾವ್ಯಾವು? 2 ಇಂಟು 2 ಇಂಟು 5 ಇಂಟು 7. ಸರಿನಾ? ಹಾಗೆ 140ರ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವ ಬರ್ತವೆ? 2 ಇಂಟು 2 ಇಂಟು 5 ಇಂಟು 7. ಈ ತರ ಕೊಟ್ಟಿರುವ ಸಂಖ್ಯೆಯನ್ನ ಅದರ ಅವಿಭಾಜ್ಯ ಅಪವರ್ತನಗಳಲ್ಲಿ ನಾವು ಬರೀಬಹುದಾ? ಇನ್ನೊಂದು ಲೆಕ್ಕ ಇದೆ, ಅದು ಮಾಡ್ತೀರಾ? 156 ಎರಡನೇ ಆಪ್ಷನ್. ಎರಡನೇ ಆಪ್ಷನ್ ಎಷ್ಟಿದೆ? 156. ಅದರ ಅವಿಭಾಜ್ಯ ಅಪವರ್ತನವಾಗಿ ಗುಣಿಸ್ಬೇಕು. ಈಗ ನೋಡ್ರಿ 140 ಏನಾಯ್ತಲ್ಲ, ಅದೇ ತರ 150ರ ಅವಿಭಾಜ್ಯ ಅಪವರ್ತನಗಳಿದ್ದಾವೆ. ಅವನ್ನ ನೀವು ಮನೇಲಿ ಮಾಡ್ಕೊಂಡ್ ಬರ್ತಿರಲ್ಲ, ಒಂದ್ ಲೆಕ್ಕ ತೋರಿಸ್ತೀನಿ ಅಭ್ಯಾಸದಲ್ಲಿ. ಅದೇ ತರ ಇನ್ನ ಎಷ್ಟು ಆಪ್ಷನ್ ಇದಾವೆ? ಇನ್ನು 4 ಆಪ್ಷನ್ ಸೇಮ್ ಇದೇ ರೀತಿ ಕೊಟ್ಟಿರುವಂತ ಸಂಖ್ಯೆಯನ್ನ ಅದರ ಅವಿಭಾಜ್ಯ ಅಪವರ್ತನಗಳಾಗಿ ವಿಂಗಡಿಸೋದಕ್ಕೆ ನಾವು ಏನಂತ ಕರಿತೀವಿ? ಅವನ್ನ ಸಂಯುಕ್ತ ಸಂಖ್ಯೆಯ ಅವಿಭಾಜ್ಯ ಅಪವರ್ತನ ಅಂತ ಕರಿತೀವಿ. ವಿಂಗಡಿಸೋದು ಗೊತ್ತೈತಲ್ಲ, ಆತರ ಡಿವೈಡ್ ಮಾಡೋದು ಬರೀ ಮನೇಲಿ ಮಾಡ್ಕೊಂಡ್ ಬರ್ತಿರಲ್ಲ. ಆದರೆ ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳುವಂತ ಪ್ರಮುಖ ಅಂಶಗಳು ಯಾವ್ಯಾವು? ಮೊದಲನೇದಾಗಿ ಸಂಖ್ಯಾ ಗಣನ ತಿಳ್ಕೊಂಡ್ವಿ. ಆ ಸಂಖ್ಯಾ ಗಣಗಳು ಯಾವ್ಯಾವ ಗೊತ್ತೈತಲ್ಲ, ಕಲ್ತಿರಲ್ಲ. ನೋಡಿ ಯಾವ್ಯಾವ ಸಂಖ್ಯೆಗಳು? ಸ್ವಾಭಾವಿಕ ಸಂಖ್ಯೆಗಳಿದಾವೆ, ಪೂರ್ಣ ಸಂಖ್ಯೆಗಳು, ಇವನ್ನೆಲ್ಲ ನಾವು ಕಲ್ತದ್ದು ಸರಿನಾ?
ಗೊತ್ತೇನ್ರ? ಈ ಗಣಗಳನ್ನ ನಾವು ಹಿಂದಿನ ತರಗತಿಯಲ್ಲಿ ಆಲ್ರೆಡಿ ಕಲ್ತಿದ್ವಿ. ಅವನ್ನ ಮತ್ತೆ ಇನ್ನೊಂದ್ಸರಿ ಅವನ್ನ ರಿವಿಷನ್ ಮಾಡ್ಕೊಂಡ್ವಿ. ಯಾವ್ಯಾವ ಗಣಗಳಿದಾವೆ ಅವನ್ನ ಒಟ್ಟಾಗಿ ನಾವು ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಈ ವಾಸ್ತವ ಸಂಖ್ಯೆಗಳ ಅಧ್ಯಾಯದಲ್ಲಿ ಪ್ರಮುಖವಾಗಿ ಬರುವಂತಹ ಕಲಿಕಾಂಶ ಅಂಕಗಣಿತದ ಮೂಲ ಪ್ರಮೇಯ. ಸರಿನಾ? ಅಂಕಗಣಿತದ ಮೂಲ ಪ್ರಮೇಯ ಅಂದ್ರೆ ಏನು ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಅದಾದ್ಮೇಲೆ ಕೊಟ್ಟಿರುವ ಸಂಖ್ಯೆಯನ್ನ ಅದರ ಅವಿಭಾಜ್ಯ ಅಪವರ್ಗಗಳಾಗಿ ವಿಂಗಡಿಸದ ಹೆಂಗೆ ಅದನ್ನ ತಿಳ್ಕೊಂಡ್ವಿ. ನೆಕ್ಸ್ಟ್ ಯಾವುದೇ ಎರಡು ಸಂಖ್ಯೆಗಳನ್ನ ಕೊಟ್ಟಾಗ ಅವುಗಳ ಮಾಸಾಹ ಮತ್ತು ಲಾಸಾಹ ಕಂಡುಹಿಡಿದ ಹೆಂಗೆ ಹಾಗೂ ಅವುಗಳಿಗಿರುವ ಸಂಬಂಧ ಹೆಂಗೆ ಅಂತ ತಿಳ್ಕೊಂಡ್ವಿ. ಸರಿನಾ? ಮುಂದಿನ ಅಧ್ಯಾಯದಲ್ಲಿ ಇದರ ಅಭ್ಯಾಸದಲ್ಲಿರುವಂತಹ ಇನ್ನುಳಿದಂತ ಲೆಕ್ಕಗಳನ್ನ ಬಿಡಿಸ್ತಾ ಹೋಗೋಣ. ಸರಿನಾ?